ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಬೆಳಗ್ಗೆಯಿಂದ ಅಶ್ವಿತಾಳನ್ನು ಗಮನಿಸುತ್ತಲೇ ಇದ್ದ ಅನಿರುದ್ಧ್. ಅವಳ ಮೊಗದಲ್ಲಿ ಎಂದಿನಂತೆ ಚುರುಕುತನವೇ ಇಲ್ಲ, ಬದಲಿಗೆ ಕೋಪವಿತ್ತು. ಕಿವಿಗೆ ಬಿದ್ದ ಒಂದೆರಡು ಮಾತುಗಳು ಗಂಭೀರವಾಗಿದ್ದವು. ಹಿಂದಿನ ದಿನ ತಾನೇ ಖುಷಿಯಿಂದ ಮಾತನಾಡಿದ್ದಳಲ್ಲ, ಇಂದೇನಾಯಿತು ಎಂಬ ಪ್ರಶ್ನೆ ಅವನ ಮನದಲ್ಲಿ. ಆದರೆ ನನ್ನಿಂದ ದೂರ ಇರಿ ಎಂದು ಅವಳಾಡಿದ ಮಾತನ್ನೇ ಮುಂದಿಟ್ಟುಕೊಂಡು ಅವನಿಂದ ದೂರ ಇದ್ದು ಅವನ ಮನ ತಿಳಿಯುವ ಉಪಾಯ ಇವಳದ್ದು ಎಂದು ಅವನಿಗಾದರೂ ಏನು ಗೊತ್ತು? ತಾನಾಗಿಯೇ ಅವನ ಹಿಂದೆ ಹೋದರೆ ಅವ ಹೀಗೆ ತನ್ನನ್ನು ದೂರ ಇಡುವನು ಎಂದು ತಿಳಿದ ಅಶ್ವಿತಾ ಅವನಿಂದ ದೂರವಿದ್ದು ತನ್ನತ್ತ ಸೆಳೆಯುವ ಆಟವಾಡುತ್ತಿದ್ದಳು. ಅವನ ಮನದ ಭಾವನೆಗಳನ್ನಾದರೂ ತಿಳಿಯಬೇಕಲ್ಲ ಹುಡುಗಿ. ಅವ ತೋರುವ ಕಾಳಜಿ ಚೂರು ಗೊತ್ತಿದ್ದರಿಂದ ಅದರ ಹಿಂದಿನ ಪ್ರೀತಿ ಅರಿತು ಹೊರತರಲು ಪ್ರಯತ್ನಿಸುತ್ತಿದ್ದಳು. ಏನಾಗಿದೆ ಇವರಿಗೆ? ಇಷ್ಟೊತ್ತಿಗಾಗಲೇ ಒಂದ್ಸಾರಿನಾದ್ರೂ ಅನಿರುದ್ಧ್ ಅಂತ ಕರೆದು ಮಾತಾಡ್ತಿದ್ರು, ತಮ್ಮ ಪ್ರೀತಿ ಹೇಳದಿದ್ರು ಏನಾದ್ರೂ ಮಾತಾಡಿ ಕೆಣೆತ್ತಿದ್ರು. ಇವತ್ತೇನಾಗಿದೆ? ಮನೆಯಲ್ಲಿ ಏನಾದ್ರೂ ತೊಂದರೆನಾ ಎಂದು ತನ್ನ ಜಾಗದಲ್ಲಿ ಕುಳಿತಿದ್ದ ಅನಿರುದ್ಧ್ ಯೋಚಿಸುತ್ತಿದ್ದ. ಅವಳ ಮೇಲಿನ ಕಾಳಜಿ, ಪ್ರೀತಿ ಅವನನ್ನು ಯೋಚಿಸುವಂತೆ ಮಾಡಿತ್ತು. ಸರ್, ಫೈಲ್ ಮೇಡಂ ಕೊಟ್ರು, ಇದನ್ನ ರೆಡಿ ಮಾಡಿ ಕೊಡಬೇಕಂತೆ ಎಂದ ಶುಕ್ಲಾ ಅವನ ಮುಂದೆ ಫೈಲ್ ತಂದಿಟ್ಟು ಹಿಂದೆ ತಿರುಗಿದ. ಆ ಫೈಲ್ ನೋಡಿದ ಅನಿರುದ್ಧ್, ಇದನ್ನ ಶುಕ್ಲಾನ ಕಡೆ ಕೊಟ್ಟು ಕಳ್ಸಿದಾರಲ್ಲ, ನನ್ನ ಜೊತೆ ಏನೇ ಮಾತಿದ್ರು ನನ್ನನ್ನೇ ಕರೆತಿದ್ರು ಎಂದುಕೊಂಡವ ತಕ್ಷಣ ಶುಕ್ಲಾ ಎಂದು ಕರೆದು ತಡೆದ ಅವನನ್ನು. ಸರ್, ಕೇಳಿದನವ ಹಿಂದೆ ಬಂದು. ಯಾಕೆ ಮೇಡಂ ಇವತ್ತು ಒಂಥರ ಇದಾರೆ, ಅಂದ್ರೆ ಫುಲ್ ಸ್ಟ್ರಾಂಗ್ ಇದಾರೆ ಯಾಕೆ ಕೇಳಿದ. ಅವನಿಗೇನಾದರೂ ತಿಳಿದಿದೆಯೇನೋ ಎಂದುಕೊಂಡು. ಹೌದು ಸರ್, ಯಾಕೋ ಸ್ಟ್ರಾಂಗ್ ಇದಾರೆ, ಯಾಕೆ ಅಂತ ಗೊತ್ತಿಲ್ಲ. ಬೆಳಗ್ಗೆಯಿಂದ ಸಿಡಿಮಿಡಿ ಅಂತಿದ್ದಾರೆ ಎಂದನವ. ಆಫೀಸ್ನಲ್ಲಿ ಏನೂ ತೊಂದರೆ ಆಗಿಲ್ಲ, ಮನೆಯಲ್ಲಿ ಏನಾದ್ರೂ ಅನುಮಾನಗೊಂಡ ಅವಳ ನಾಟಕ ಅರಿಯದೆ ಶುಕ್ಲಾ ಅದೇ ಸಮಯಕ್ಕೆ ತನ್ನ ಚೇಂಬರಿನಿಂದ ಹೊರಬಂದು ಕೂಗಿದಳು ಅಶ್ವಿತಾ. ಅವಳ ಧ್ವನಿಗೆ ಕುಳಿತಿದ್ದ ಎಲ್ಲ ಸ್ಟಾಫ್ ಹೆದರಿದರು. ಅನಿರುದ್ಧ್ ಎದ್ದು ನಿಂತು ಅವಳತ್ತ ನೋಡಿದ. ಏನಾಯಿತೆಂದು ಮೇಡಂ ಎನ್ನುತ್ತ ಹೆದರಿ ಓಡಿ ಬಂದ ಶುಕ್ಲಾ ಅವಳ ಬಳಿ. ಫೈಲ್ನ ಕೊಟ್ಟು ಬನ್ನಿ ಅಂತ ಹೇಳಿದ್ದೆ ನಾನು ನಿಮಗೆ, ನೀವು ಮಾತಾಡ್ತಾ ನಿಂತ್ಕೊಂಡಿದ್ದೀರಾ ಜೋರು ಮಾಡಿ ಕೇಳಿದಳು. ಅವರಿಬ್ಬರು ಮಾತನಾಡುವುದನ್ನು ತನ್ನ ಚೇಂಬರಿನಲ್ಲೇ ನಿಂತು ನೋಡಿದ್ದವಳು ಹೊರಬಂದು ಕೋಪದ ನಾಟಕವಾಡುತ್ತಿದ್ದಳು. ಸಾರಿ ಮೇಡಂ ಎಂದನವ ತಲೆ ತಗ್ಗಿಸಿ. ಅನಿರುದ್ಧ್ ನಿಂತಲ್ಲಿಯೇ ನೋಡುತ್ತಿದ್ದ. ಅವನತ್ತ ನೋಡದೆಯೇ ಕಾಫಿ ತಗೊಂಡ್ಬನ್ನಿ ಎಂದು ತನ್ನ ಚೇಂಬರಿಗೆ ನಡೆದುಬಿಟ್ಟಳು. ಏನಾಗಿದೆ ಇವರಿಗೆ, ಯಾಕೆ ಇಷ್ಟೊಂದು ಕೋಪದಲ್ಲಿದ್ದಾರೆ ಎಂದುಕೊಂಡ ಅನಿರುದ್ಧ್ ಕುಳಿತ ಯೋಚಿಸುತ್ತಾ. ನಿನ್ನೆಯಿಂದ ಮದವೇರಿದ್ದ ಮನಸ್ಸು ಈಗ ಚೂರು ಹಗುರಾದಂತಿತ್ತು ಅಭಿರಾಮನಿಗೆ. ಅದು ಬೆಳಗ್ಗೆ ಯಶಸ್ವಿನಿಗೆ ಸಹಾಯ ಮಾಡಿದ್ದಕ್ಕೇನೋ. ಅಲ್ಲಿ ಅವಳನ್ನು ಎದುರಾಗಿ ತನ್ನ ಕೆಲಸ ಮುಗಿಸಿಕೊಂಡು ಆಫೀಸಿಗೆ ಬಂದವ ಕೋಪ, ಅಸಹನೆಯಲ್ಲೇ ತನ್ನ ಕೆಲಸಗಳನ್ನು ಮುಂದುವರೆಸಿದ್ದ. ಅವಳು ಹಿಂದಿನ ದಿನ ಆಡಿದ್ದ ಮಾತುಗಳು ಅವನಿನ್ನೂ ಮರೆತಿರಲಿಲ್ಲ. ಆದರೂ ಅವಳ ಸಹಾಯಕ್ಕೆ ನಿಂತ ಮನ ಅವನ ಒಳ್ಳೆಯತನವನ್ನೇ ಮೆರೆಸಿತ್ತು. ತನ್ನ ಮನ ಅರಿಯದೆ ಅಪವಾದ ಹೊರಿಸಿದಳಲ್ಲ ಎಂಬ ಕೋಪ ಅವಳ ಮುಂದೆ ತನ್ನತನ ತೋರಿಸಿದ್ದಕ್ಕೆ ಚೂರು ಶಮನವಾಗಿತ್ತು. ಹಾಗಾಗಿಯೇ ಸ್ವಲ್ಪ ಸಮಾಧಾನಗೊಂಡಿದ್ದವನಿಗೆ ನಯನಾಳ ನೆನಪು ಇನ್ನಿಲ್ಲದಂತೆ ಕಾಡಿತ್ತು. ಅವನ ಜೀವನದಲ್ಲಿ ಬಂದ ಮೊದಲ ಹೆಣ್ಣಲ್ಲವೇ ಅವಳು. ಇತರ ಬಟ್ಟೆ ಹಾಕೋದಕ್ಕೆ ನನಗೆ ಇಷ್ಟನೇ ಆಗೋದಿಲ್ಲ ಅಭಿ. ದುಡ್ಡು ಕೊಟ್ಟು ಮೈ ಕಾಣೋ ಬಟ್ಟೆ ಯಾಕೆ ಹಾಕಬೇಕು ಎಂದಿದ್ದ ನಯನಾಳ ಮಾತೇಕೋ ನೆನಪಾಗಿತ್ತು. ಯಾವಾಗಲೂ ಚೂಡಿದಾರ್ ಸೀರೆಯಲ್ಲೇ ಚೆಂದವಾಗಿ ಕಾಣುತ್ತಿದ್ದ ನಯನಾಳ ಮೊಗ ಕಣ್ಮುಂದೆ ಬಂದಾಗ ಅವನ ಮನ ವಾಸ್ತವವನ್ನೇ ಮರೆತು ಕುಳಿತುಕೊಂಡಿತು. ನನ್ನ ಪ್ರೀತಿ ನಿಜವಾಗಿದ್ದು ನಯನ, ಖಂಡಿತ ನೀನು ವಾಪಸ್ಸು ಬರ್ತೀಯಾ, ಕಾಯ್ತೀನಿ ನಾನು ನಿನಗೋಸ್ಕರ ಎಂದುಕೊಂಡವ ಅವಳ ನೆನಪುಗಳಲ್ಲೇ ಅರ್ಧಗಂಟೆ ಕಳೆದ. ಊಟದ ಸಮಯವಾಗಿತ್ತು. ಏಕೋ ಮನೆಗೆ ಹೋಗುವ ಮನಸ್ಸಾಗಲಿಲ್ಲ. ಕದಡಿದ್ದ ಮನವನ್ನು ಚೂರು ಖುಷಿಗೊಳಿಸಬೇಕೆನ್ನಿಸಿತು. ಫೋನ್ ಹಿಡಿದು ಅಥರ್ವನಿಗೆ ಕರೆ ಮಾಡಿದ. ಆಫೀಸ್ನಲ್ಲಿದೀಯಾ ಅಥರ್ವ್ ಕೇಳಿದ ಅವ ರಿಸೀವ್ ಮಾಡಿದಾಗ. ಹಹಾ ಅಣ್ಣ, ಯಾಕೆ? ಊಟ ಮಾಡೋದಕ್ಕೆ ವೈಭವಿ ರೆಸ್ಟೋರೆಂಟ್ಗೆ ಹೋಗೋಣ ಬಾ, ಅಮ್ಮನಿಗೆ ನಾನು ಕಾಲ್ ಮಾಡಿ ಹೇಳ್ತೀನಿ ಎಂದ. ವೈಭವಿ ಎನ್ನುತ್ತಿದ್ದಂತೆ ಖುಷಿಯಾದರ ಅಣ್ಣ, ಅಪ್ಪ ಎಂದ ಸಣ್ಣ ಧ್ವನಿಯಲ್ಲಿ.
ಭಾರ್ಗವ್ರವರ ಸಣ್ಣ ಭಯ ಅವನಿಗೆ. ಅಪ್ಪ ಬಂದಿದ್ರು ಆಫೀಸ್ಗೆ. ನಿನ್ನೆ ಕ್ಯಾನ್ಸಲ್ ಆಗಿದ್ದ ಮೀಟಿಂಗ್ನ ಅವರೇ ಅಟೆಂಡ್ ಮಾಡ್ತೀನಿ ಅಂತ ಹೋಗಿದ್ದಾರೆ. ಅದನ್ನ ಮುಗಿಸ್ಕೊಂಡು ಮನೆಗೆ ಹೋಗ್ತಾರಂತೆ. ಅಮ್ಮನಿಗೆ ಹೇಳ್ತೀನಲ್ಲ ಅವರು ಅಪ್ಪನಿಗೆ ಹೇಳ್ತಾರೆ. ನೀನು ಬಾ ಎಂದ. ಭಾರ್ಗವ್ರವರು ವರ್ಧನ್ರವರ ಮನೆಯಿಂದ ನೇರವಾಗಿ ಆಫೀಸ್ಗೆ ಬಂದು ಮತ್ತೆ ಹೋಗಿದ್ದರು. ಆದರೆ ನಡೆದಿದ್ದರ ಬಗ್ಗೆ ಅಭಿಯ ಮುಂದೆ ಹೇಳಿರಲಿಲ್ಲ. ಓಕೆ ಅಣ್ಣ ಒಪ್ಪಿದ ಅಥರ್. ವೈಭವಿಯ ಭೇಟಿ ಅವ ತಪ್ಪಿಸಿಕೊಳ್ಳುವವನಲ್ಲ. ಕಾಲ್ ಕಟ್ ಮಾಡಿ ಫೋನ್ ಜೇಬಿಗಿಟ್ಟ ಅಭಿ ಒಮ್ಮೆ ನಿಟ್ಟುಸಿರು ಬಿಟ್ಟ. ಮನದ ಕೋಪವೆಲ್ಲ ಇಳಿದು ಎಷ್ಟೋ ಸಮಾಧಾನ ಎನ್ನಿಸಿತ್ತು. ಮೇಲೆದ್ದು ನಡೆದ ವೈಭವಿಯ ರೆಸ್ಟೋರೆಂಟಿಗೆ. ಅಭಿರಾಮನಿಗಿಂತ ಮೊದಲೇ ರೆಸ್ಟೋರೆಂಟ್ ತಲುಪಿದ ಅಥರ್ ವೈಭವಿಯ ಮುಂದೆ ಕುಳಿತಿದ್ದ ಅವಳನ್ನೇ ನೋಡುತ್ತಾ. ಅವಳೊಂದು ಸುಂದರ ವಿಸ್ಮಯ ಅವನಿಗೆ. ಎಂದೂ ಅವಳ ಜೊತೆ ಬೇಸರವಾಗದು. ಸ್ನೇಹಕ್ಕಿಂತ ಹೆಚ್ಚು ಪ್ರೀತಿ ಅಲ್ಲವೇ ಅವಳ ಮೇಲೆ. ಅವ ಬಂದಿದ್ದು ಗೊತ್ತಿದ್ದರೂ ತನ್ನ ಕೆಲಸದಲ್ಲಿಯೇ ಮುಳುಗಿದ್ದಳು ವೈಭವಿ. ಬಂದಾಗ ಹಾಯ್ ಎಂದು ಸ್ವಲ್ಪ ಇರು ಅಥರ್ ಲೆಕ್ಕ ಮಾಡ್ತಿದ್ದೀನಿ ಎಂದಿದ್ದರಿಂದ ಇವ ಬೇರೆ ಕೆಲಸವೇ ಇಲ್ಲದವರಂತೆ ಅವಳನ್ನೇ ದಿಟ್ಟಿಸುತ್ತ ಕುಳಿತಿದ್ದ. ಅವಳ ಜೊತೆ ಪ್ರೀತಿಯನ್ನು ಮುಂದುವರೆಸದೆ ಸ್ನೇಹವನ್ನಷ್ಟೇ ನಿಭಾಯಿಸುವೆ ಎಂದು ನಿರ್ಧರಿಸಿದ್ದವನ ಮನ ತಾಳ ತಪ್ಪದೇ ಇರುವುದೇ? ಅಹಂ, ಹೇಳು ಏನು? ಕೇಳಿದಳು ವೈಭವಿ ತನ್ನ ಕೆಲಸ ಮುಗಿಸಿ ನಂತರ ಅವನತ್ತ ನೋಡುತ್ತಾ. ಅವ ಈಗಲೂ ಕಳೆದು ಹೋದವರಂತೆ ಕುಳಿತಿರುವ. ಅವನ ಮೊಗದ ಮುಂದೆ ಕೈ ಆಡಿಸಿದ ವೈಭವಿ ಅಥರ್, ನಿನಗೆ ಕೇಳ್ತಿರೋದು ನಾನು ಎಂದಳು. ಎಚ್ಚೆತ್ತವ, ಏನಿಲ್ಲ, ಊಟ ಮಾಡೋಕೆ ಅಣ್ಣ ಬರ್ತೀನಿ ಅಂದಿದಾನೆ. ಅವನು ಬಂದ್ಮೇಲೆ ಊಟ. ಅಲ್ಲಿವರೆಗೂ ನಿನ್ನ ಜೊತೆ ಮಾತು ವೈಭು ಈಗ ಎಂದಾಗ ತಕ್ಷಣ ಟೇಬಲ್ ಮೇಲಿದ್ದ ಅವನ ಕೈಗೊಂದು ಪೆಟ್ಟು ಕೊಟ್ಟಳು. ಅಮ್ಮ ಎಂದು ಕೈ ಹಿಂತೆಗೆದವ. ಯಾಕೆ ಹೊಡಿತೀಯ? ಕೇಳಿದ ಮಗುವಂತೆ. ನೀನ್ ಯಾಕೆ ಯಾವಾಗ ನೋಡಿದ್ರು ವೈಭು ಅಂತೀಯ ಎಂದಳು ಮುಖಕ್ಕೆ ಕೈಕೊಟ್ಟು ಕುಳಿತು. ಹಾಗೇ ಸುಮ್ನೆ ಎಂದವ. ಅವಳ ನೋಟದಲ್ಲಿ ನೋಟ ಬೆರೆಸಿದಾಗ ಮೌನವಾದಳು ವೈಭವಿ. ಅವ ಕೂಡ ಮತ್ತೆ ಅವಳನ್ನೇ ನೋಡುತ್ತ ಕುಳಿತ. 10 ನಿಮಿಷವೇ ಕಳೆಯಿತು. ಇಬ್ಬರೂ ನೋಟದಲ್ಲೇ ಮೈಮರೆತು. ಮೇಡಂ ಎನ್ನುತ್ತ ಕೆಲಸದವನೊಬ್ಬ ಬಾಗಿಲು ಬಡಿದಾಗ ಎಚ್ಚರಗೊಂಡರು ಇಬ್ಬರೂ. ಎಸ್ ಎಂದ ವೈಭವಿ ಅವರನ್ನು ಒಳಬರಲು ಹೇಳಿದಾಗ ಮೇಡಂ ರಿಸೆಪ್ಷನ್ ಹತ್ರ ಕರೆತಿದ್ದಾರೆ ಎಂದು ಹೊರನಡೆದ. ಅಥರ್, ನೀನು ಕುತ್ಕೋ ಬರ್ತೀನಿ ಎಂದು ಹೊರನಡೆದಳು. ಅವಳ ಮಾತಿಗೆ ತಲೆ ಆಡಿಸಿ ಕುಳಿತ ಅಥರ್ ಎಚ್ಚರಗೊಂಡ ಆಗ. ಇದೇನ್ ಮಾಡ್ತಿದ್ದೀನಿ ನಾನು? ಈ ಪ್ರೀತಿ ಎಲ್ಲ ಏನು ಬೇಡ, ಸ್ನೇಹ ಅಷ್ಟೇ ಸಾಕು ಅಂದಿದ್ದೆ ಅಲ್ವಾ? ಮತ್ತೆ ಈ ರೀತಿ? ನೋ ಕಮಾನ್ ಅಥರ್, ನಿನ್ನ ಫೀಲಿಂಗ್ಸ್ನ ನೀನು ಕಂಟ್ರೋಲ್ ಮಾಡ್ಕೊಳ್ಳೇಬೇಕು ಎಂದುಕೊಂಡವ ಸಹಜತೆಗೆ ಮರಳಿ ಹೊರಬಂದ. ಅದೇ ಸಮಯಕ್ಕೆ ಅಭಿರಾಮ್ ಕೂಡ ಬಂದ. ಮೂವರು ಎದುರಾಗಿ ಮಾತನಾಡುತ್ತಾ ಊಟಕ್ಕೆ ಕುಳಿತರು. ಎಕ್ಸಕ್ಯೂಸ್ ಮೀ ಮೇಡಂ, ಬಾಗಿಲಲ್ಲಿ ನಿಂತು ಕೇಳಿದ ಅನಿರುದ್ಧ್. ಅವನ ಬರುವಿಕೆಗಾಗಿಯೇ ಕಾಯುತ್ತಿದ್ದ ಅಶ್ವಿತಾ ಅವನ ಧ್ವನಿ ಕೇಳಿ ಮನದೊಳಗೆ ಖುಷಿಯಾದರೂ ಎಸ್ ಎಂದಳು ಗಂಭೀರವಾಗಿ. ಮುಂದೆ ಬಂದವ ಕೈಯಲ್ಲಿದ್ದ ಫೈಲ್ ಅವಳ ಮುಂದಿಟ್ಟು ರೆಡಿ ಮಾಡಿದಿನಿ ಮೇಡಂ, ಈ ಫೈಲ್ನ ಎಂದ. ಓಕೆ ಎಂದಳು ಅವನತ್ತ ನೋಡದೆ ಮುಂದಿದ್ದ ಲ್ಯಾಪ್ ಟಾಪ್ ನೋಡುತ್ತಾ. ಹೋಗದೆ ನಿಂತ ಅನಿರುದ್ಧ್ ಮೇಡಂ ಎಂದು ಕರೆದ. ಈಗಲೂ ಅವನನ್ನು ನೋಡದೆ ಅಹಂ ಎಂದಳು. ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಕೇಳಿದ ಕಳಕಳಿಯಿಂದ. ಅವಳ ಗಂಭೀರತೆ ಕಂಡು ಸಮಾಧಾನವಿಲ್ಲ ಅವನಿಗೆ. ಯಾಕೆ ನೋಟ ಬದಲಿಸದೆ ಕೇಳಿದಳು. ಬೆಳಗ್ಗೆಯಿಂದ ಯಾಕೋ ಸ್ಟ್ರಾಂಗ್ ಆಗಿದಿರಾ ಅದಕ್ಕೆ ಕೇಳಿದೆ ಎಂದ ಮೆತ್ತನೆಯ ಧ್ವನಿಯಲ್ಲಿ. ಈಗ ತಲೆ ಎತ್ತಿ ಅವನನ್ನೇ ನೋಡಿದ ಅಶ್ವಿತಾ. ಪ್ರಾಬ್ಲಮ್ ಇರಲಿ ಬಿಡಲಿ, ನಿಮಗೇನು? ನಿಮಗೆ ನಿನ್ನೆನೆ ಹೇಳಿದಿನಿ ಅಲ್ವಾ ನನ್ನಿಂದ ದೂರ ಇರಿ ಅಂತ. ಒರಟಾಗಿಯೇ ಕೇಳಿದಳು. ಅವಳ ನೋಟ ಚೂಪಾಗಿತ್ತು ಅವನತ್ತ. ನೋಟ ಬದಲಿಸಿ ಅತ್ತಿತ್ತ ನೋಡಿದ ಅನಿರುದ್ಧನಿಗೆ ಕೊಂಚ ತಳಮಳ. ತನ್ನೆಡೆಗೆ ಹೀಗೆ ಅವಳ ಕೋಪ ನೋಡುತ್ತಿರುವುದು ಇದೇ ಮೊದಲು. ಅವ ಪ್ರೀತಿಯಿಂದ ಮಾತನಾಡುತ್ತಿದ್ದವಳು ಒಮ್ಮಿಂದೊಮ್ಮೆಲೇ ಹೀಗೆ ದೂರವಿರಿ ಎಂದರೆ ಪ್ರೀತಿಸುವ ಮನ ಒದ್ದಾಡದೇ ಇರುವುದೇ? ಯಾಕೆ ಮೇಡಂ ಏನಾಯ್ತು? ನಿನ್ನೆ ಸಂಜೆ ಚೆನ್ನಾಗಿಯೇ ಮಾತಾಡಿದ್ರಿ ಕೇಳಿದ ಮತ್ತೆ ಹೆದರದೆ. ಹಹಾ, ಪ್ರತಿದಿನ ಮಾತಾಡ್ತಿದ್ದೆ. ಯಾಕಂದ್ರೆ ನಿಮ್ಮನ್ನ ಪ್ರೀತಿ ಮಾಡ್ತಿದ್ದೆ. ನೀವು ಒಪ್ಕೋತಿಲ್ವಲ್ಲ ನನ್ನ ಪ್ರೀತಿನ. ನಿನ್ನೆ ನಾನು ಒಬ್ಬಳೇ ಅಷ್ಟೊಂದು ದೂರ ಹೋಗಿದ್ದಕ್ಕೆ ಫಾಲೋ ಮಾಡ್ಕೊಂಡು ಬಂದಿದ್ರಿ. ಬರುವಾಗ ಕರಕೊಂಡು ಬಂದ್ರಿ. ಆದ್ರೂ ನೀವು ನಿಮ್ಮ ಪ್ರೀತಿನ ಹೇಳ್ಕೊತಿಲ್ಲ. ನಿನ್ನೆ ನಿಮಗೆ ದೂರ ಇರಿ ಅಂತ ನಾನೇ ಹೇಳಿ ಮಾತು ಮರೆತು ಬಿಟ್ಟಿದ್ದೆ. ರಾತ್ರಿ ಮಲಗುವಾಗ ಕುತ್ಕೊಂಡು ಯೋಚನೆ ಮಾಡಿದೆ. ನಾನು ನನ್ನ ಪ್ರೀತಿನ ನಿಮಗೆ ಅರ್ಥ ಮಾಡಿಸೋದಕ್ಕೆ ಇಷ್ಟೆಲ್ಲ
ಮಾಡ್ತಿದೀನಿ ಆದ್ರೆ ನೀವು ನಿಮ್ಮ ಮನಸ್ಸಲ್ಲಿರೋ ಪ್ರೀತಿನ ಬೇಕಂತನೇ ಮುಚ್ಚಿಟ್ಟಿದ್ದೀರಾ, ಅದಕ್ಕೆ ಇನ್ಮುಂದೆ ನಾನೇ ದೂರ ಇರ್ತೀನಿ ನಿಮ್ಮ ಮುಂದೆ. ಅಸಹನೆಯಿಂದ ಒದರಿದವಳದ್ದು ನಾಟಕವೇ. ಆತರ ಏನಿಲ್ಲ ಮೇಡಂ ಎಂದ ಅನಿರುದ್ಧ್ ಅವಳ ಮಾತು ತಡೆದು. ಏನಿಲ್ಲ ತಾನೇ, ನನ್ನಿಂದ ದೂರ ಇರಿ ಅಷ್ಟೇ. ಆಫೀಸ್ಗೆ ಬನ್ನಿ, ನಿಮ್ಮ ಕೆಲಸ ಏನಿದೆಯೋ ಅದನ್ನ ಮಾಡಿ ಹೋಗಿ ಅಷ್ಟೇ. ನನ್ನ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಮಾತನ್ನು ತೀರಾ ಒರಟಾಗಿಯೇ ಎಂದಳು. ಮುದುಡಿತು ಅವನ ಮನ. ಏನೊಂದು ಮಾತನಾಡದೆ ಹೊರಟು ಹೋದ ಹೊರಗೆ. ಕೈಗಳಲ್ಲಿ ಮುಖವಿಟ್ಟು ಕುಳಿತಳು ಅಶ್ವಿತಾ, ತಾನು ಒರಟಾಗಿ ನಡೆದುಕೊಂಡಿದ್ದರ ಬೇಸರವಾಗಿ. ಸಾರಿ ಅನಿರುದ್ಧ್, ನಿಮಗೆ ನನ್ನ ಪ್ರೀತಿನ ಹೇಗೆ ಅರ್ಥ ಮಾಡಿಸಬೇಕು ಅಂತ ಗೊತ್ತಾಗ್ತಿಲ್ಲ, ಅದಕ್ಕೆ ಈ ದಾರಿನ ಆರಿಸ್ಕೊಂಡಿದ್ದೀನಿ. ನೋಡೋಣ, ನಾನು ನಿಮ್ಮನ್ನ ದೂರ ಇಡೋದ್ರಿಂದ ನಿಮಗೆ ನನ್ನ ಮೇಲಿನ ಭಾವನೆಗಳು ಎಚ್ಚರವಾಗುತ್ತೋ ಇಲ್ವೋ ಅಂತ. ಬಟ್ ಐ ಆಮ್ ಶ್ಯೂರ್ ಅನಿರುದ್ಧ್, ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ. ಇಲ್ಲದಿದ್ರೆ ಹೀಗೆ ನನ್ನ ಬಗ್ಗೆ ಕೇಳೋದಕ್ಕೆ ನೀವು ಬರ್ತಿರಲಿಲ್ಲ. ನೋಡೋಣ ಇದು ಎಲ್ಲಿವರೆಗೂ ಹೋಗುತ್ತೋ ಅಂತ ಎಂದುಕೊಂಡವಳೆ ತನ್ನ ಕೆಲಸದತ್ತ ಗಮನ ಕೊಟ್ಟಳು. ಇತ್ತ ತನ್ನ ಜಾಗಕ್ಕೆ ಬಂದು ಕುಳಿತ ಅನಿರುದ್ಧ್ ಯೋಚನೆಗೆ ಬಿದ್ದ. ಕೆಲಸದಲ್ಲಿ ಅವಳು ತೋರುವ ಕೋಪ ಅವನಿಗೆ ಹೊಸದಲ್ಲ, ಆದರೆ ಈ ಕೋಪ ತನ್ನನ್ನು ದೂರವಿಡುವ ಸಲುವಾಗಿ ಅಲ್ಲವೇ? ಅದನ್ನು ಅವನ ಮನ ಸಹಿಸದು. ಅರ್ಧ ದಿನಕ್ಕೆ ಹೀಗೆ ಒದ್ದಾಡುತ್ತಿರುವಾಗ ಇನ್ನು ಮುಂದೆಯೂ ಹೀಗೆಯೇ ಎಂಬ ಯೋಚನೆಯೇ ಅವನನ್ನು ಭಯಗೊಳಿಸಿತು. ನನ್ನಿಂದ ದೂರ ಇರ್ತೀಯಾ ಅಶ್ವಿತಾ ನೀನು ಎಂದುಕೊಂಡವ. ಇಟ್ಸ್ ಓಕೆ, ಹೀಗಾದ್ರೂ ನೀನು ನಿನ್ನ ಮನಸ್ಸನ್ನ ಬದಲಾಯಿಸು. ನನಗೂ ಇದೇ ಅಲ್ವಾ ಬೇಕಾಗಿರೋದು. ನಮ್ಮಿಬ್ಬರ ಪ್ರೀತಿ ಸಾಧ್ಯ ಇಲ್ಲ ಎಂದು ತನಗೆ ತಾನೇ ಸಮಾಧಾನ ಹೇಳಿಕೊಂಡವ ಕೆಲಸದತ್ತ ಗಮನ ಕೊಟ್ಟ. ಸಂಜೆಯವರೆಗೂ ಅಶ್ವಿತಾ ಮತ್ತವನನ್ನು ಮಾತನಾಡಿಸಲಿಲ್ಲ. ಅವನು ಮತ್ತವಳನ್ನು ಎದುರಾಗಲಿಲ್ಲ. ಇಬ್ಬರ ಮನ ತಮ್ಮ ತಮ್ಮ ನಿರ್ಧಾರಗಳಲ್ಲಿ ಗಟ್ಟಿಯಾಗಿತ್ತು. ಆದರೆ ಎಲ್ಲಿಯವರೆಗೂ? ಮೊದಲನೇ ಬಾರಿ ಅವ ರಸ್ತೆಯಲ್ಲಿ ಸಿಕ್ಕಾಗ ತಾನೇ ಕೋಪದಲ್ಲಿ ಅವನ ಕಾರಿಗೆ ಗುದ್ದಿದ್ದಳು. ಅದರ ನಂತರ ವೈಭವಿ ರೆಸ್ಟೋರೆಂಟಿನಲ್ಲೂ ತಾನೇ ಬೇಕೆಂದೇ ಕೆಣಕಿದ್ದಳು. ಮತ್ತೊಮ್ಮೆ ರಸ್ತೆಯಲ್ಲೂ ಸಿಕ್ಕಾಗ ಅವನ ತಪ್ಪಿಲ್ಲದಿದ್ದರೂ ಜಗಳಕ್ಕಿಳಿದಿದ್ದಳು. ಪಬ್ನಲ್ಲಿ ಬೇಕೆಂದೇ ಅವನ ಜ್ಯೂಸ್ಗೆ ಡ್ರಿಂಕ್ಸ್ ಮಿಕ್ಸ್ ಮಾಡಿ ಕೊಟ್ಟಿದ್ದಳು. ಅದರಿಂದ ಅವನಿಗಾದ ತೊಂದರೆಯನ್ನು ಅವ ಹೇಳಿಕೊಂಡಾಗ ಖುಷಿಪಟ್ಟು ಕಾಡಿದ್ದಳು. ಅವ ರೊಚ್ಚಿಗೆದ್ದು ಜಗಳಕ್ಕಿಳಿದಾಗ ತನ್ನ ಹಠವನ್ನೇ ಮುಂದಿಟ್ಟು ಅವನನ್ನು ಎದುರು ಹಾಕಿಕೊಂಡಿದ್ದಳು. ಅಲ್ಲದೆ ಪದೇ ಪದೇ ತಾನಾಗಿಯೇ ಅವನನ್ನು ಹುಡುಕಿ ಹೋಗಿ ತೊಂದರೆ ಕೊಟ್ಟಿದ್ದಳು. ಇದೆಲ್ಲವೂ ನೆನಪಾದಾಗ ಯಶಸ್ವಿನಿ ಪಶ್ಚಾತ್ತಾಪದಲ್ಲಿ ಬೆಂದು ಹೋದಳು. ಅರಿವಾಗಿತ್ತವಳಿಗೆ ತನ್ನ ತಪ್ಪು. ತಾವಿಬ್ಬರೂ ಲೆಕ್ಕವಿಲ್ಲದಷ್ಟು ಎದುರಾದರು ಎಂದು ಅಭಿ ಅವಳನ್ನು ಕೆಟ್ಟ ಉದ್ದೇಶದಿಂದ ಮೈಮುಟ್ಟಿರಲಿಲ್ಲ. ಅದರಲ್ಲೂ ಒಂದೊಮ್ಮೆ ಆಫೀಸ್ನಲ್ಲಿ ಅವನಿಂದಲೇ ಕೈಗೆ ಗಾಯ ಆದಾಗ ಅವನಾಗಿಯೇ ತೋರಿದ ಕಾಳಜಿ ನೆನಪಾಗಿ ಅವನ ಮನ ಒಳ್ಳೆಯದ್ದೇ ಎನ್ನಿಸಿತ್ತು. ಇನ್ನು ಹಿಂದಿನ ದಿನ ತಾನು ಅಷ್ಟೆಲ್ಲ ಅವನಿಗೆ ಅವಮಾನ ಮಾಡಿದ್ದರೂ ಅದನ್ನು ಮರೆತು ತನ್ನ ಮಾನ ಕಾಪಾಡಿದನಲ್ಲ, ಅದರಿಂದ ಅವ ಅವಳ ದೃಷ್ಟಿಯಲ್ಲಿ ಬಹು. ನೀನು ಕೋಪದಲ್ಲಿ ನನ್ನ ಜೊತೆ ಒರಟಾಗಿ ನಡ್ಕೊಂಡಿದ್ಯಾ ಅಭಿ, ಆದ್ರೆ ಯಾವತ್ತೂ ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಂಡಿಲ್ಲ. ಅದು ನನಗೆ ಚೆನ್ನಾಗಿ ಗೊತ್ತಿದ್ರೂ ನಿನ್ನೆ ಅಪ್ಪನ ಮಾತಿಗೆ ಕರಗಿ ಆತರ ನಿನಗೆ ಅವಮಾನ ಮಾಡ್ಬಿಟ್ಟೆ. ಅವತ್ತು ಮೊದಲನೇ ದಿನ ನಾನು ನಿನ್ನ ಜೊತೆ ಕೋಪದಿಂದ ಜಗಳ ಮಾಡದೆ ಇದ್ದಿದ್ರೆ ಇವತ್ತು ಇಷ್ಟೆಲ್ಲ ಆಗ್ತಿರಲಿಲ್ಲವೇನೋ. ಐ ಆಮ್ ಸಾರಿ ಅಭಿ, ನಾನು ನಿನಗೆ ಮಾಡಿರೋ ಅವಮಾನಕ್ಕೆ ಎಲ್ಲರ ಮುಂದೆನೇ ಕ್ಷಮೆ ಕೇಳಬೇಕು ಎಂದುಕೊಂಡ ಯಶಸ್ವಿನಿ ಆಗ ತಾನೇ ಮಲಗಿ ಎದ್ದಿದ್ದಳು ಅಜ್ಜಿಯ ಮನೆಯಲ್ಲಿ. ವರ್ಧನ್ ರವರು ತನಗೆ ಹೀಗೆ ಮೋಸ ಮಾಡಿದರೆಂದು ಅಳುತ್ತಲೇ ಮಲಗಿದ್ದವಳು ಎದ್ದಾಗ ಸಮಾಧಾನಗೊಂಡಿದ್ದಳು. ಭಾರ್ಗವ್ರವರ ಬಳಿ ಕ್ಷಮೆ ಕೇಳಲೇಬೇಕೆಂದು ನಿರ್ಧರಿಸಿದಳು. ಹೌದು, ನಾನು ಭಾರ್ಗವ್ ಸರ್ ಹತ್ರನೂ ಕ್ಷಮೆ ಕೇಳಬೇಕು. ಯಾವ ತಂದೆನೂ ಮಕ್ಕಳ ಬಗ್ಗೆ ಇಂತಹ ಮಾತನ್ನ ಕೇಳೋದಕ್ಕೆ ಇಷ್ಟಪಡೋದಿಲ್ಲ. ಅಂಥದ್ರಲ್ಲಿ ಅವರು ನಿನ್ನ ಹತ್ರನೇ ಕ್ಷಮೆ ಕೇಳಿಸಿದ್ರು ಅಭಿ ನಿನ್ನೆ. ಅದು ಅವರು ಹೆಣ್ಣಿಗೆ ಕೊಡೋ ಗೌರವ ಅಂತ ಗೊತ್ತಾಯ್ತು ನನಗೆ ಎಂದುಕೊಂಡಾಗ ಬಾಗಿಲ ಸದ್ದಾಯಿತು. ಅಜ್ಜಿ ಒಳ ಬಂದರು. ಯಶು ಇನ್ನು ಎಷ್ಟೊತ್ತು ಮಲಗ್ತೀಯೇ ಎನ್ನುತ್ತಾ ಅವಳ ಬಳಿ ಬಂದು ಕುಳಿತರು ಸರಸ್ವತಿ ಅಜ್ಜಿ. ಅಜ್ಜಿ, ನಾನು ಭಾರ್ಗವ್ ಸರ್ ಹತ್ರ ಅವರ ಮಗನ ಹತ್ರ ಕ್ಷಮೆ ಕೇಳಬೇಕು. ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳುವವರೆಗೂ ನನಗೆ ಸಮಾಧಾನ ಇರೋದಿಲ್ಲ ಎಂದಳು ಯಶಸ್ವಿನಿ ಮಲಗಿದಲ್ಲಿಯೇ ಅಜ್ಜಿಯನ್ನು ನೋಡುತ್ತಾ. ಕೇಳುವಂತೆ ಊಟ ಮಾಡು ಬಾ ಈಗ. ಆಗಲೇ ಸಂಜೆ ಆಗ್ತಾ ಬಂತು. ಬಂದಾಗಿನಿಂದ ಏನು ತಿಂದಿಲ್ಲ ನೀನು ಎಂದಿತು ಅಜ್ಜಿ ಕೆದರಿದ್ದ ಅವಳ ಕೂದಲನ್ನು ಸರಿ ಮಾಡುತ್ತಾ. ಒಬ್ಬಳೆ ಮೊಮ್ಮಗಳೆಂಬ ಕಾಳಜಿ ಹೆಚ್ಚು ಅವರಿಗೆ.
ಬೇಡ ಅಜ್ಜಿ, ನನಗೆ ನಿನ್ನ ಮಗನಿಗೆ ಕರೆದು ಊಟ ಮಾಡಿಸು ಎಂದಳು ತಂದೆಯ ಮೇಲಿನ ಕೋಪವನ್ನು ಅಜ್ಜಿಯ ಮೇಲೆ ತೋರುತ್ತಾ. ನನ್ನ ಮೇಲೆ ಯಾಕೆ ಕೋಪ ನಿನಗೆ? ಅವನು ನಿನ್ನ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿದಾನೆ ಅಲ್ಲಿ ಎಂದರು. ಆಗಲೇ ಹೇಳಿಬಿಟ್ಟೆನು ನಾನು ಇಲ್ಲಿದ್ದೀನಿ ಅಂತ ಮೇಲೆಳುತ್ತಾ ಕೇಳಿದಳು. ಹೌದು ಮತ್ತೆ, ಇಲ್ಲದಿದ್ರೆ ಹೆದರ್ತಾನೆ ಅವನು ಎಂದರು ಮಗನ ಮೇಲಿನ ಕಾಳಜಿಗೆ. ಮಗನ ಪರವಾಗಿನೇ ನೀನು ಎಂದವಳು ಬಾತ್ರೂಮಿಗೆ ನಡೆದು ಸ್ನಾನ ಮಾಡಿ ಶುಭ್ರ ಬಟ್ಟೆ ತೊಟ್ಟಳು. ಹೊಟ್ಟೆ ಚೂರೆನ್ನುತ್ತಿತ್ತು, ಆದರೂ ತಿನ್ನದೇ ಮೊದಲು ಭಾರ್ಗವ್ರನ್ನು ಭೇಟಿಯಾಗಿ ಕ್ಷಮೆ ಕೇಳಬೇಕೆಂದು ಹೊರಟಳು ಕಾರ್ ಹತ್ತಿ. ಹೋಗುವಾಗ ತಾನು ಭಾರ್ಗವ್ರವರ ಮನೆಗೆ ಹೋಗುತ್ತಿರುವುದನ್ನು ವರ್ಧನ್ರವರಿಗೆ ತಿಳಿಸದಂತೆ ಅಜ್ಜಿಗೆ ಹೇಳಿಯೇ ಹೋದಳು. ಸಂಜೆಯ ಕತ್ತಲಾಗಿತ್ತು. ಎಲ್ಲರೂ ಎಂದಿನಂತೆ ಟೀ ಕುಡಿಯುತ್ತಿದ್ದರು. ಒಟ್ಟಿಗೆ ಕುಳಿತು ಅಶ್ವಿತಾ ಇನ್ನೇನು ಬರುವವಳಿದ್ದಳು. ಅಭಿ, ಅಥರ್ ತಯಾರಾಗಿ ಗೆಳೆಯರ ಭೇಟಿಗೆ ಹೋಗುವ ಮಾತನಾಡುತ್ತಿದ್ದರು. ಎಲ್ಲರ ಕೈಯಲ್ಲಿದ್ದ ಟೀ ಖಾಲಿ ಆಗುವ ಮೊದಲೇ ವಾಚ್ಮೆನ್ ಕರೆ ಮಾಡಿ, ನಿನ್ನೆ ಬಂದಿದ್ದ ಮೇಡಂ ಬಂದಿದ್ದಾರೆ ಸರ್ ಎಂದ. ಯಾರು? ಯಶಸ್ವಿನಿನ ಕೇಳಿದ ಆಯುಷ್ರವರು ಭಾರ್ಗವ್ರವರ ಮುಖ ನೋಡಿದರು. ಎಲ್ಲರ ಮುಖದಲ್ಲಿನ ನಗುವೆ ಮಾಯವಾಯಿತು ಆ ಕ್ಷಣ. ಮತ್ತೆ ಯಾಕೆ ಬಂದಿದ್ದಾಳೆ ಆ ಹುಡುಗಿ ಕೇಳಿದರು ಪೂರ್ಣ. ಬರೋದಕ್ಕೆ ಹೇಳು ಎಂದರು ಭಾರ್ಗವ್. ತಾವು ಅವಳ ಮನೆಗೆ ಹೋಗಿ ಬಂದಿದ್ದರಲ್ಲ, ಏನಾದರೂ ಮಾತಿರಬಹುದು ಎಂದುಕೊಂಡರು. ಒಳಗೆ ಕಳ್ಸು ಎಂದ ಆಯುಷ್ರವರು ಫೋನಿಟ್ಟರು. ಅಭಿ ಬೆಳಗ್ಗೆ ಅವಳು ಸಿಕ್ಕಿದ್ದನ್ನು ಜ್ಞಾಪಿಸಿಕೊಂಡವ. ಮತ್ತೆ ಏನ್ ಡ್ರಾಮಾ ಮಾಡೋದಕ್ಕೆ ಬಂದಿದ್ದಾಳೆ ಇವಳು ಎಂದುಕೊಂಡ ಮನದಲ್ಲೇ. ರೀ, ನಿನ್ನೆ ಆ ಹುಡುಗಿ ಮಾತಾಡಿದ್ದೆ ಸಾಕು, ಮತ್ತೆ ಯಾಕೆ ಬರೋದಕ್ಕೆ ಹೇಳ್ತಿದ್ದೀರಾ ಎಂದರು ಪೂರ್ಣ. ಇವತ್ತೇನಾದರೂ ಯಶು ಅಭಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಸುಮ್ಮನಿರುವುದಿಲ್ಲ ಅವರು. ಯಾಕೆ ಬಂದಿದ್ದಾಳೆ ಅನ್ನೋದಾದ್ರೂ ಗೊತ್ತಾಗಲಿ ಪೂರ್ಣ ಎಂದರು ಭಾರ್ಗವ್. ನಿಮಿಷದೊಳಗೆ ಯಶಸ್ವಿನಿ ಮನೆಯ ಒಳ ಬಂದಳು ಮೆಲ್ಲಗೆ ನಡೆಯುತ್ತಾ. ಎಲ್ಲರೂ ಹಾಲ್ನಲ್ಲಿಯೇ ಕುಳಿತಿರುವುದನ್ನು ಕಂಡಾಗ ಅವಳ ಮನ ಕೊಂಚ ಬೆಚ್ಚಿತು. ಹಿಂದಿನ ದಿನವಿದ್ದ ಧೈರ್ಯ ಅವಳಲ್ಲಿ ಇಲ್ಲ ಈಗ. ಎಲ್ಲರ ನೋಟವೂ ಅವಳ ಮೇಲೆಯೇ ಇತ್ತು, ಅಭಿರಾಮ್ ಒಬ್ಬನನ್ನು ಬಿಟ್ಟು. ಅವ ಮಾತ್ರ ಅವಳು ತನಗೆ ಸಂಬಂಧವೇ ಇಲ್ಲವೆಂಬಂತೆ ಮುಖ ತಿರುಗಿಸಿ ಕುಳಿತಿದ್ದ ತನ್ನದೇ ಗತ್ತಿನಲ್ಲಿ. ಮಾಡಿದ ತಪ್ಪಿನ ಅರಿವಾಗಿ ತಲೆ ತಗ್ಗಿಸಿದವಳು ಕ್ಷಮೆ ಕೇಳಲು ಗಟ್ಟಿಯಾಗಿದ್ದಳು. ಆತುರದಲ್ಲಿ ತಪ್ಪು ಮಾಡಿದವಳನ್ನು ಕ್ಷಮಿಸುವರೇ ಭಾರ್ಗವ್? ಅವರು ಕ್ಷಮಿಸಿದರೂ ಇನ್ನು ಕೋಪದಲ್ಲಿರುವ ಅಭಿ ಕ್ಷಮಿಸುವನೇ? ಮುಂದುವರೆಯುವುದು. ವಿಡಿಯೋಗಳಿಗೆ ನನ್ನ ಧ್ವನಿಯನ್ನು ಹಾಕಲು ಆಗುತ್ತಿಲ್ಲ, ಹಾಗಾಗಿ ಈ ಥರದ ವಿಡಿಯೋಗಳನ್ನ ಮಾಡ್ತಾ ಇದ್ದೇನೆ. ದಯವಿಟ್ಟು ಸಹಕರಿಸಿ. ಥ್ಯಾಂಕ್ ಯು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.